ಇಲ್ಲಿ ಈಗ ಬಿಜೆಪಿ ಜೆಡಿಎಸ್ ಒಂದು ಕಡೆಗೆ ಹೋರಾಟವನ್ನ ಮಾಡುತ್ತಾ ಇದ್ರೆ ಕಾಂಗ್ರೆಸ್ ಕೂಡ ಇವತ್ತು ಬಹುದೊಡ್ಡದಾಗಿ ಹೋರಾಟವನ್ನ ಮಾಡಕ್ ಮುಂದಾಗಿದ್ದಾರೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಆರಂಭವಾಗುತ್ತೆ. ರಾಜ್ಯಾದ್ಯಂತ ಬೀದಿಗಿಳಿದು ಕಾಂಗ್ರೆಸ್ ಉಗ್ರ ಹೋರಾಟ ಮಾಡೋಕೆ ಇವತ್ತು ಮುಂದಾಗಿರೋದು. ಎಲ್ಲ ಬ್ಲಾಕ್ ಮತ್ತು ತಾಲೂಕು ಮತ್ತು ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಪ್ರತಿಭಟನೆ ನಡೆಯುತ್ತೆ. ರಾಜ್ಯಪಾಲರ ವಿರುದ್ಧ ಡಿಸಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ದೂರು ರವಾನೆ ಮಾಡೋಕೆ ಮುಂದಾಗ್ತಾ ಇರೋದು. ಮೈಸೂರಿನಲ್ಲಿ ಅಹಿಂದ ಸಂಘಟನೆಗಳಿಂದ ಪ್ರತಿಭಟನೆ ಇದೆ. ಟಿ ನರಸೀಪುರ ಬಂದ್ಗೆ ಸ್ಥಳೀಯ ಕಾಂಗ್ರೆಸ್ ಕರೆಯನ್ನ ಕೊಟ್ಟಿದೆ. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋಕೆ ಇವತ್ತು ಕಾಂಗ್ರೆಸ್ ಕೂಡ ಮುಂದಾಗ್ತಾ ಇದೆ. ಇನ್ನೊಂದು ಆ ಕಡೆಗೆ ಬಿಜೆಪಿ ಮತ್ತು ಜೆಡಿಎಸ್ ಸಹ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅವರದು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ. ಕಾಂಗ್ರೆಸ್ ಇವತ್ತು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡಕ್ ಮುಂದಾಗಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಮುಟ್ಟಿಸಿ ಅದನ್ನ ರಾಷ್ಟ್ರಪತಿಗಳಿಗೆ ತಲುಪಿಸುವಂತ ಕೆಲಸಕ್ಕೆ ಇವತ್ತು ಮುಂದಾಗ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಮಾದೇಶ್ ಆನೇಕಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಯಾವ ರೀತಿಯಾಗಿ ಇವತ್ತು ಪ್ರತಿಭಟನೆ ಇದೆ, ಏನ್ ಹಮ್ಮಿಕೊಂಡಿದ್ದಾರೆ, ಯಾವ ರೀತಿ ಸ್ವರೂಪ ಇವತ್ತು ಪಡೆದುಕೊಳ್ಳುತ್ತೆ? ಮಾದೇಶ್. ಅರುಣ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಶುರುವಾಗುತ್ತೆ. ಅದು ಕೂಡ ಡಿಸಿಎಂ ಡಿಕೆಶಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಇದು ಎಲ್ಲಾ ಜಿಲ್ಲಾ ಮತ್ತೆ ಬ್ಲಾಕ್ ಮಟ್ಟದಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ ಈ ಮೂಲಕ ರಾಷ್ಟ್ರಪತಿಗಳ ವರೆಗೂ ಕೂಡ ಈ ವಿಚಾರ ಹೋಗಬೇಕು. ಜೊತೆಗೆ ಡಿಸಿಗಳಿಗೆ ನಾವು ಪತ್ರವನ್ನು ಕೊಡುವಂತ ಮುಖೇನ ಏನು ರಾಜ್ಯಪಾಲರು ಯಾವ ರೀತಿಯಂತ ನಡೆಯನ್ನ ಅಂದ್ರೆ ಸಂವಿಧಾನ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅವರಿಗೆ ತಲುಪಿಸುವಂಥದ್ದು. ಅಂದ್ರೆ ನಮ್ಮ ಮನವಿ ಪತ್ರ ರಾಷ್ಟ್ರಪತಿಯವರಿಗೂ ಕೂಡ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಸ್ಟೇಜ್ ಕೂಡ ಈಗಾಗಲೇ ಹಾಕ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಅಂದ್ರೆ ಡಿಸಿಎಂ ನೇತೃತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಹಲವು ನಾಯಕರುಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಆಗಮಿಸುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಸ್ಟೇಜ್ ಕೂಡ ಈಗ ಹಾಕಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಶುರುವಾಗುತ್ತೆ. ಹಾಗೆ ಈ ಫ್ರೀಡಂ ಪಾರ್ಕ್ ರಸ್ತೆ ಏನಿದೆ, ರಸ್ತೆಯ ಉದ್ದಕ್ಕೂ ಕೂಡ ಕಾಂಗ್ರೆಸ್ನ ಬಾವುಟಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ಜೊತೆಗೆ ಹಲವು ರೀತಿಯಂತಹ ಫ್ಲೆಕ್ಸ್ಗಳು, ಬ್ಯಾನರ್ಗಳನ್ನು ಕೂಡ ಹಾಕಲಾಗಿದೆ. ಅಂದ್ರೆ ಬೃಹತ್ ಪ್ರತಿಭಟನೆ ಜೊತೆಗೆ ರಾಜ್ಯಪಾಲರು ಯಾವ ರೀತಿಯಂತ ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ನವರು ಮಾಡ್ತಾ ಇಲ್ಲಿ ಅಂದ್ರೆ ಬ್ಯಾನರ್ಗಳನ್ನ ಹಾಕಿರುವಂಥದ್ದು. ಜೊತೆಗೆ ಗಮನಿಸಬಹುದು ಬಿಜೆಪಿಯನ್ನ, ಜೊತೆಗೆ ಏನು JDS ಅನ್ನ ಅಂದ್ರೆ ಅವರನ್ನ ಬ್ಲೇಮ್ ಮಾಡೋ ರೀತಿಯಲ್ಲಿ ಪೋಸ್ಟರ್ಗಳನ್ನು ಹಾಕಿರುವಂಥ ಅಂದ್ರೆ ಬ್ಯಾನರ್ಗಳನ್ನು ಹಾಕಿರುವಂಥದ್ದು ಬಂಟಿಂಗ್ಸ್ ಅನ್ನು ಕೂಡ ಗಮನಿಸಬಹುದು. ಅಂದ್ರೆ ಬಿಜೆಪಿಯ ಆಡಳಿತದಲ್ಲಿ ಬಿಜೆಪಿಯ ರಾಜಕಾರಣಿಗಳ ಹೆಸರಲ್ಲಿರುವಂಥ ಹಗರಣಗಳನ್ನ ಅಥವಾ ಅವರ ಮೇಲಿರುವಂಥ ಆರೋಪಗಳನ್ನ ಪ್ರಶ್ನೆ ಮಾಡ್ತಾ ಇಲ್ಲಿ ಬ್ಯಾನರ್ಗಳನ್ನು ಕೂಡ ಅಳವಡಿಸಿರುವಂಥದ್ದು. ಅಂದ್ರೆ ಸಂಪೂರ್ಣ ಈ ಫ್ರೀಡಂ ಪಾರ್ಕ್ ರಸ್ತೆ ಏನಿದೆ, ರಸ್ತೆ ಇದ್ದಕ್ಕೂ ಕೂಡ ಇದೇ ರೀತಿಯಂತ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಮುರುಗೇಶ್ ನಿರಾಣಿ ಆಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಹಾಗೆ ಬೇರೆ ಬೇರೆ ನಾಯಕರುಗಳ ವಿರುದ್ಧವಾಗಿ, ಜೊತೆಗೆ ರಾಜ್ಯಪಾಲರು ಯಾವ ರೀತಿಯಾಗಿ ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸಿದ್ದಾರೆ ಅನ್ನೋ ಆರೋಪಗಳನ್ನು ಇವರು ಕಾಂಗ್ರೆಸ್ನವರು ಮಾಡ್ತಾ ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಕೂಡ ಸೇರುವಂತಹ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ದೊಡ್ಡ ಮಟ್ಟದ ಪೆಂಡಲ್ ಅನ್ನು ಕೂಡ